ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ನಾನಿವತ್ತು ನಿಮಗೆ ಎಂಬ್ರಾಯ್ಡ್ರಿ ವಿಡಿಯೋ ಇವತ್ತು ನಾನು ನಿಮ್ಮ ಮುಂದೆ ತೊಗೊಬಂದಿದ್ದೀನಿ. ಇವತ್ತು ಏನು ತೋರಿಸ್ತಾ ಇದ್ದೀನಿ ಅನ್ನೋದಾದರೆ, ನಾನು ನನ್ನ ಕಸ್ಟಮರ್ಗಳಿಗೆ ಇವಾಗ ಲೋ ರೇಂಜಲ್ಲಿ ಯಾವ ಡಿಸೈನ್ಸ್ ನಾನು ಹಾಕ್ಕೊಡ್ಬೋದು ಅನ್ನೋದನ್ನ ನಾನು ನಿಮಗೆ ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಕಸ್ಟಮರ್ಸಿಗೆ ತೋರ್ಸೋಕ್ಕೂ ಈಸಿ ಆಗುತ್ತೆ. ಮತ್ತು ನಮಗೆ ಇಷ್ಟು ಪ್ರೈಸ್ದು ಈ ಥರ ಇದೆ ನೋಡಿ ಡಿಸೈನ್ಸ್ ಅಂತ ತೋರಿಸ್ಬೋದು. ಏನು ಗೊತ್ತಾ ಫ್ರೆಂಡ್ಸ್, ಇವು ಯಾವ ಕ್ಯಾಟ್ಲಾಗ್ಸಲ್ಲಿ ಇರಲ್ಲ. ನಾವು ಈಗ ಕಮ್ಮಿ ಬೆಲೆಗೆ ಮಾಡಿಕೊಡ್ತಾ ಇದ್ದಾಗ ತುಂಬ ಸಿಂಪಲ್ಲಾಗಿ ಮಾಡಿಕೊಡ್ಬೇಕಾಗುತ್ತೆ. ಆದರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸಿಂಪಲ್ಲಾಗಿರೋದು ಅಂತ ಕೂಡ ಹೇಳ್ಬೋದು. ಹಂಗಾಗಿ ನಾನು ಕೆಲವೊಬ್ಬರು ಎಲ್ಲರೂ ಒಂದೇ ಈ ರೇಂಜಲ್ಲೇ ಮಾಡಿಸ್ಕೋತಾರೆ ಅನ್ನಂಗಿರಲ್ಲ. ಹಂಗಾಗಿ ನಾನು ನಾನು ತೊಗೊಳ್ಳೋದು 400ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು 400 ರೇಂಜ್ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಡಿಸೈನ್ಸ್ಗಳು ನಾನು ಮುಂದೆ ಹಾಕ್ತೀನಿ ನೋಡಿ. ನಾನಿಲ್ಲಿ ಆದಷ್ಟು ಒಂದು 3 ಡಿಸೈನ್ಸ ತೋರಿಸಿದ್ದೀನಿ. ಅದಕ್ಕೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಇನ್ನು ಥ್ರೆಡ್ ವರ್ಕಲ್ಲಿ ಏನು ಗೊತ್ತಾ, ನಾವು ಯಾವ ಥರ ಡಿಸೈನು ಬೇಕಾದರೂ ಮಾಡ್ಬೋದು. ತುಂಬ ಬ್ರೈಡಲ್ಲಾಗೂ ಮಾಡ್ಬೋದು, ತುಂಬ ಸಿಂಪಲ್ಲಾಗೂ ಮಾಡ್ಬೋದು. ಈ ಥರ ಇದು ಸ್ವಲ್ಪ ಡಿಸೈನು ಗ್ರ್ಯಾಂಡ್ ಆದಂಗೆ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಸ್ಟೋನ್ ಚೈನ್, ಬಾಲ್ ಚೈನ್ಗಳೆಲ್ಲ ಜಾಸ್ತಿ ಆ್ಯಡ್ ಮಾಡಿದ್ರೆ ಅದ್ರದ್ದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನಾವು ಒಂದು ಲೇಯರ್ ಮಾತ್ರ ಬಾಲ್ ಚೈನ್ ಹಾಕ್ಕೊಡ್ತೀವಿ. ಬಟ್ ನಾನು ಇಲ್ಲೇನು ಬಾಲ್ ಚೈನ್ ಆ್ಯಡ್ ಮಾಡಿಲ್ಲ. ಅವರಿಗೆ ಹೇಳಬೇಕು ಕಸ್ಟಮರ್ ಬಂದಾಗ ಈ ಥರ ನಾವು ಆ್ಯಡ್ ಮಾಡ್ತೀವಿ ಈ ಥರ ಬಾಲ್ ಚೈನ್ ಅಂತ. ನಾನು ಇಲ್ಲಿ ನನ್ನ ಹತ್ರ ವೇಸ್ಟ್ ಬ್ಲೌಸ್ ಪೀಸ್ ಇತ್ತು, ಅದಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನಿಲ್ಲಿ ಒಂದು ಗೋಲ್ಡ್ ಕಲರ್ ಲೈನಲ್ಲಿ ನಾನು ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಸ್ಯಾಟಿನ್ ಸ್ಟಿಚ್ನ 4ಅಲ್ಲಿ ಇಟ್ಕೊಂಡು ಹಾಕ್ಕೊಂಡು ಮತ್ತು ಲೀಫ್ನ ಪಿಂಕ್ ಕಲರಲ್ಲಿ ನಾನು ಲೀಫ್ನ ಹೈಲೈಟ್ ಮಾಡಿದ್ದೀನಿ. ನೀವು ಈ ಥರ ಸ್ಯಾರಿ ಮತ್ತು ಬ್ಲೌಸ್ನ ಕಾಂಟ್ರಾಸ್ಟ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು. ಮತ್ತು ಸೇಮ್ ಗೋಲ್ಡ್ ಕಲರಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಕಾಣಿಸ್ಬಾರ್ದು ಅಂತ ಈ ಥರ. ಇದು ಆಲ್ರೆಡಿ ನಾನು ಒಂದು 4 ಬ್ಲೌಸ್ಗೆ ಈ ಥರ ಡಿಸೈನ್ಸ್ ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿರೋದು. ಎಲ್ಲರೂ ನಾನು ಮುಂಚೆನೇ ಹೇಳ್ದಂಗೆ ಎಲ್ಲರೂ ಒಂದೇ ರೇಂಜಿದ್ದು ಮಾಡಿಸ್ಕೊಳ್ಳಲ್ಲ ಅಲ್ವಾ. ಹಂಗಾಗಿ ಇವೆಲ್ಲ ನೆಕ್ಕಿಗೆ ಮಾಡಿಸ್ಕೊಂಡಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಂಗಾಗಿ ಇವಾಗ ಒಂದು ಡಿಸೈನ್ನ ನಾನು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಸ್ಯಾಟಿನ್ ಸ್ಟಿಚ್ನ ಹಾಕಿ ರನ್ನಿಂಗ್ ಸ್ಟಿಚ್ನ ಹಾಕಿ ಸ್ಯಾಟಿನ್ ಸ್ಟಿಚ್ನ ಹಾಕೋತೀನಿ. ನಾನು ಇದೊಂದು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಹಾಕೋದನ್ನ ನಾನು ತೋರಿಸೋದಿಲ್ಲ. ಯಾಕೆ ಅಂದರೆ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ. ಎಲ್ಲ ಒಂದೇ ಥರ ನಾನು ಹಾಕೋತಾ ಇರೋದ್ರಿಂದ ನಿಮಗೂ ಬೋರ್ ಆಗಬಾರ್ದು. ನಾನು ನಿಮ್ಮ ಪ್ರತಿಯೊಂದು ವೀಡಿಯೋಲು ಹೇಳ್ತೀನಿ, ತುಂಬ ಬೋರ್ ಆಗಂಗೆ ವೀಡಿಯೋಸ್ ನಾನು ಹಾಕಲ್ಲ. ಹಂಗಾಗಿ ಆದಷ್ಟು ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ಆದಷ್ಟು ರೆಗ್ಯುಲರಾಗಿ ನೆನ್ನೆ ವೀಡಿಯೋನಲ್ಲಿ ಹೇಳಿರೋ ಥರ ರೆಗ್ಯುಲರಾಗಿ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 11 o'clock ಒಳಗಡೆ ನಾನು ವೀಡಿಯೋಸ್ನ ಅಪ್ಲೋಡ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ದಿವಸ ವೇರಿಯೇಷನ್ ಆಗ್ಬೋದು, ಬಟ್ ಡೈಲಿ ವೀಡಿಯೋಸ್ನ ಹಾಕ್ತೀನಿ. ಹಂಗಾಗಿ ಇವಾಗ ನೋಡಿ ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇವಾಗ ಡಿಸೈನ್ ಬಂದ್ಬಿಟ್ಟು ಸ್ವಲ್ಪ ಚೇಂಜ್ ಮಾಡ್ತೀನಿ, ಮ್ಯಾಂಗೋ ಶೇಪ್ ಡಿಸೈನ್ನ ಮಾಡ್ತೀನಿ. ಇವೆಲ್ಲ ತುಂಬಾ ಹೇಳ್ತಾ ಇಲ್ವಾ, ಇದನ್ನೇ ನಾವು ಈಗ ನಾನು 400ದು ಇದು ಡಿಸೈನ್ ಅಂತ ಹೇಳಿದ್ರೆ, ಇದನ್ನೇ ಬೇಕಾದರೆ ನೀವು ಒಂದು 550-600ವರೆಗೂ ಬೇಕಾದರೆ ನೀವು ಡಿಸೈನ್ನ ಇದರಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಅಂದರೆ ಸ್ಟೋನ್ ಚೈನ್, ಬಾಲ್ ಚೈನ್ಗಳೆಲ್ಲ ಹಾಕಿ ನೀವು ಇದರಲ್ಲೇ ನೀವು ಕ್ರಿಯೇಟ್ನ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಮ್ಯಾಂಗೋ ಶೇಪ್ನ ಹಾಕೋತಾ ಇದ್ದೀನಿ. ಮ್ಯಾಂಗೋ ಶೇಪ್ನ ಹಾಕ್ಕೊಂಡು ಹಂಗೆ ಝೀರೋನಲ್ಲಿ ಇಟ್ಕೊಂಡು ಹೈಲೈಟ್ ಮಾಡಿದ್ದೀನಿ. ಇವೆಲ್ಲ ನಮಗೆ ತುಂಬಾ ಯೂಸ್ ಆಗ್ತವೆ ಫ್ರೆಂಡ್ಸ್. ನಾವು ಈ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಕಸ್ಟಮರಿಗೆ ತೋರ್ಸೋಕ್ಕೆ. ಹಂಗಾಗಿ ನೋಡಿ, ಈ ಥರ ನಾನು ಮ್ಯಾಂಗೋ ಶೇಪ್ನ ನೀಟಾಗಿ ಡ್ರಾ ಮಾಡ್ಕೊಂಡಿಲ್ಲ. ನಾನು ಒಂದು ಕಣ್ಣಳ್ತಿನಲ್ಲೇ ಹಾಕ್ತಿರೋದು ಫ್ರೆಂಡ್ಸ್. ನಿಮಗೆ ಹಾಕೋಕ್ಕೆ ತುಂಬ ಕಷ್ಟ ಆದರೆ ಬೇಕಾದರೆ ನೀವು ಮ್ಯಾಂಗೋ ಶೇಪ್ನ ಒಂದು ವೈಟ್ ಪೆನ್ಸಿಲ್ ಬರುತ್ತಲ್ಲ, ಅದರಲ್ಲಿ ನೀವು ಮಾರ್ಕ್ ಹಾಕ್ಕೊಂಡು ನೀವು ಬೇಕಾದರೆ ಮಾಡ್ಕೋಬೋದು. ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ. ನಾನು ನನ್ನ ಕಣ್ಣಿನ ಅಳತೆನಲ್ಲಿ ನಾನು ಮ್ಯಾಂಗೋ ಡಿಸೈನ್ನ ಹಾಕ್ತಾಯಿದ್ದೀನಿ. ಹಂಗಾಗಿ ನಿಮ್ಮ ಹತ್ರ ಟ್ರೇಸಿಂಗ್ ಪೇಪರ್ಗಳಿದ್ದರೆ ಕೂಡ ಟ್ರೇಸಿಂಗ್ ಪೇಪರ್ಗಳು ಟ್ರೇಸ್ ಮಾಡಿಕೊಂಡು ಮಾಡ್ಬೋದು ನೆಕ್ ಡಿಸೈನು.
ಹಂಗಾಗಿ ನಾನು ನೋಡೋಣ. ಆದರೆ ನೆಕ್ಸ್ಟು ಅಂದರೆ ನೆಕ್ಸ್ಟ್ ಆದ ತಕ್ಷಣನೇ ಅದು ವಿಡಿಯೋ ಹಾಕಲ್ಲ. ನಾನು ಮಾಡಿಟ್ಕೊಂಡಾಗ ಖಂಡಿತವಾಗ್ಲೂ ಸ್ವಲ್ಪ ಹೆವಿ ಡಿಸೈನ್ ಇದೇ ಥರ ಹಾಕಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೊತೀನಿ. ಇದಂತೂ ಲೋ ಬಜೆಟ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ಇದು ಎಲ್ಲರೂ ಹಾಕಿಸ್ಕೋಬೋದು. ಇವಾಗೇನು ಫ್ರೆಂಡ್ಸ್ ಯಾರು ವರ್ಕ್ ಇಲ್ದೇ ಬ್ಲೌಸೇ ಹಾಕೋದಿಲ್ಲ. ಹಂಗಾಗಿ ಇವಾಗ ನೋಡಿ ಈ ಥರ ನಾನು ಮ್ಯಾಂಗೋ ಡಿಸೈನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಡಿಸೈನ್ ಅಷ್ಟೇ ತೋರಿಸಿದ್ದೀನಿ, ಮತ್ತು 4ನೇ ಡಿಸೈನು ತಮ್ಮನೇಲೆಲ್ಲ ಹಾಕಿರ್ತೀನಿ. ನೀವು ಅದನ್ನು ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತ ಹೇಳ್ಬೋದು. ನಾವು ಯಾವ ಥರ ಕ್ರಿಯೇಟ್ನ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಥ್ರೆಡ್ ವರ್ಕಲ್ಲಿ ಯಾವ ಥರ ಡಿಸೈನ್ ಬೇಕಾದ್ರೂ ನಾವು ಕ್ರಿಯೇಟ್ನ ಮಾಡ್ಕೋಬೋದು. ಮತ್ತು ಕಾಂಟ್ರಾಸ್ಟಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಾನು ಇಲ್ಲಿ ನೋಡಿ ಎಲ್ಲ ಮ್ಯಾಂಗೋ ಶೇಪ್ನ ಹಾಕ್ಕೊಂಡಿದ್ದೀನಿ. ನನ್ನ ತಮ್ಮನ ಮದುವೆಯಲ್ಲಿ ನಮ್ಮ ಅಮ್ಮಂಗೂ ಹಾಕಿದ್ದೆ ಫ್ರೆಂಡ್ಸ್. ಆವಾಗ ನನ್ನ ಮಿಷನ್ ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಹಂಗಾಗಿ ನಾನು ಸ್ವಲ್ಪ ಕಷ್ಟ ಆಯಿತು ಆಗ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬೋದು. ನಿನ್ನ ಮುಂದೆ ನಾನು ನಿನ್ನೆ ವಿಡಿಯೋಗಳಲ್ಲಿ ಇರೋದ್ರಿಂದ ನಾನು ಟೈಲರಿಂಗ್ ವೀಡಿಯೋಸು ಮತ್ತು ಅಂದರೆ ಕಟಿಂಗ್ ವೀಡಿಯೋಸು, ಸ್ಟಿಚಿಂಗ್ ವೀಡಿಯೋಸು, ಅದರ ಜೊತೆ ಥ್ರೆಡ್ ವರ್ಕು ವೀಡಿಯೋಸ್ಗಳನ್ನ ಕೂಡ ಶೇರ್ನ ಮಾಡ್ಕೊತೀವಿ. ಆದಷ್ಟು ನೋಡಿ ಸಪೋರ್ಟ್ನ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ನ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವಿಡಿಯೋಸ್ನ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಇವಾಗ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಥರ ನಾನು ಸ್ವಲ್ಪ ಕ್ರಾಸಾಗಿಲ್ಲ ಇನ್ನು ಈ ಥರ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು 2 ಸೈಡು ಲೀಫ್ನ ಚಿಕ್ಕದಾಗಿ ಬಿಡಿಸ್ಕೊತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಬೇಕಾದ್ರೆ ನೀವು ಒಂದು ವೈಟ್ ಪೆನ್ಸಿಲ್ ಅಥವಾ ಮಾರ್ಕರಲ್ಲ ಯಾವುದ್ರಲ್ಲಾದರೂ ಈ ಥರ ಕ್ರಾಸಾಗಿ ಈ ಥರ ಲೈನ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಅದ್ರ ಮಧ್ಯೆ ನೋಡಿ ಇವಾಗ ಒಂದು ಸೈಡು ಫುಲ್ಲು ಈ ಥರ ಲೀಫ್ನ ಹಾಕೋತಾ ಇದ್ದೀನಿ. ನೀವು ಚಿಕ್ಕ ಲೀಫ್ ಮಾಡಲಿ ದೊಡ್ಡ ಲೀಫ್ ಮಾಡಲಿ, ಒಂದೀಗ ನಾನಿದು ಈ ಲೀಫ್ ಮಾಡೋಕ್ಕೆ ಒಂದು 1ಇಂದ 4ವರೆಗೂ ತೊಗೊತೀನಿ, 4ಇಂದ 1ವರೆಗೂ ತೊಗೋತೀನಿ. ಇವಾಗ ನೋಡಿ ನಾನು ಈ ಥರ ಲೀಫ್ನ ಹಾಕೋತಾ ಇದ್ದೀನಿ. ಮತ್ತು ಇದು ನೆಕ್ಸ್ಟಿಗೆ 2 ಸೈಡ್ ನಾನಿದು ಡಾರ್ಕ್ ಆರೆಂಜಲ್ಲಿ ಹಾಕೋತಾ ಇದ್ದೀನಿ ಲೀಫು. ಸೆಂಟರಲ್ಲಿ ಪ್ಯಾರೆಟ್ ಗ್ರೀನಲ್ಲಿ ಹೈಲೈಟ್ ಮಾಡ್ತೀನಿ. ಅದೊಂದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಇವೆಲ್ಲ ಇಟ್ಕೊಂಡು ನಾವು ಯಾವ ಥರ ವರ್ಕ್ ಬೇಕಾದರೂ ಹಾಕೋಬೋದು, ಎಷ್ಟು ಗ್ರ್ಯಾಂಡಾಗಿ ಬೇಕಾದರೂ ಹಾಕೋಬೋದು. ಹಂಗಾಗಿ ನೀವು ಫಸ್ಟ್ ಕಲಿತಾ ಇದ್ದರೆ ಈ ಥರ ಸ್ಟಿಚಿಂಗ್ ಎಲ್ಲ ನೀವು ಇದು ಮಾಡ್ಕೋಬೋದು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಂದರೆ ನೆಕ್ಸ್ಟ್ ಹಾಕೋ ವೀಡಿಯೋಗಳಲ್ಲಿ ನಾನು ನಿಮಗೆ ರನ್ನಿಂಗ್ ಸ್ಟಿಚ್ಚು, ಸ್ಯಾಟಿನ್ ಸ್ಟಿಚ್ಚು ಮತ್ತು ಬೇಸಿಕ್ ಸ್ಟಿಚ್ಗಳೆಲ್ಲ ನಾನು ನಿಮಗೆ ಒಂದು ವೀಡಿಯೋನಲ್ಲಿ ಶೇರ್ನ ಮಾಡ್ಕೋತೀನಿ. ಖಂಡಿತ ನಿಮಗೆ ಅದು ಹೆಲ್ಪ್ ಆಗ್ಬೋದು. ಹೊಸ ಎಂಬ್ರಾಯ್ಡ್ರಿ ಎಲ್ಲ ಕಲಿತಾ ಇರೋರಿಗೆ ಹೆಲ್ಪ್ ಆಗ್ಬೋದು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ. ಆದಷ್ಟು ಬೇಗ ನೋಡೋಣ ಯಾವಾಗ ನನಗೆ ಫ್ರೀ ಟೈಮ್ ಆಗುತ್ತೆ ಆ ಟೈಮಲ್ಲೆಲ್ಲ ಮಾಡಿ ಇಟ್ಕೊಂಡು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ಇನ್ನು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಹಾಕ್ತೀನಿ ಅಂತ ಹೇಳಿರೋದ್ರಿಂದ ಇನ್ನು ಆದಷ್ಟು ವೀಡಿಯೋಗಳನ್ನ ಮಾಡ್ಕೋಬೇಕು. ಅದನ್ನ ಕಷ್ಟ ಆದರೂ ಪರವಾಗಿಲ್ಲ ಎಡಿಟ್ನ ಮಾಡ್ಕೋಬೇಕು. ಇವಾಗ ನೋಡಿ ಒಂದು ಸೈಡ್ ಲೀಫ್ ಆಯಿತು, ಈಗ 2 ಸೈಡು ಲೀಫ್ನ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಇನ್ನೊಂದು ಸೈಡನ್ನು ಕೂಡ ಅದೇ ಥರ ಲೀಫ್ನ ಬಿಡಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ನೀವು ಇಷ್ಟು ಚಿಕ್ಕದಾಗಾದರೂ ಬಿಡಿಸ್ಕೋಬೋದು ಅಥವಾ ಒಂದು ಸ್ವಲ್ಪ ದೊಡ್ಡದಾಗಾದರೂ ನೀವು ಅಂದರೆ ನೀವು ಇವಾಗ ನಾವು 1 to 5, 5 to 1ಇಂದ ತೊಗೋತೀವಲ್ವ ಅದನ್ನು. ಈಗ ನಾನು ಒಂದು 4ಗೆ ಹಾಕ್ಕೊಂಡು ಮತ್ತೆ 1ಗೆ ಬರ್ತೀನಿ. ನೀವು 5ಗೆ ಇಟ್ಕೊಂಡು 1ಗೆ ಬರ್ಬೋದು. ಅವಾಗ ತುಂಬ ಲೀಫ್ ಅಗ್ಲವಾಗಿ ಬರುತ್ತೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಪಿಂಕ್ ಕಲರ್ ಹಾಕಿದ್ದೀನಿ ನೋಡಿ, ಅದು ಸಿಂಗಲ್ ಹಾಕಿದ್ದೀನಿ. ಈ ಥರ ನೀವು ವೇರಿಯೇಷನ್ನ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇದು 2 ಸೈಡು ಲೀಫ್ ಆಗಿರೋದ್ರಿಂದ ಬೇಕಾದ್ರೆ ಸೆಂಟರ್ಗೆ ನೀವು ಕಾಂಟ್ರಾಸ್ಟ್ ದಾರನಾರ ಹಾಕೋಬೋದು ಅಥವಾ ಬಾಲ್ ಚೈನ್ ಆದರೂ ಹಾಕೋಬೋದು ಅಥವಾ ಸ್ಟೋನ್ ಚೈನ್ ಆದರೂ ಹಾಕೋಬೋದು. ನಿಮಗೆ ಯಾವ ಥರ ಅವರು ಗ್ರ್ಯಾಂಡಾಗಿ ಸ್ವಲ್ಪ ವೇರಿಯೇಷನ್ನು ಎಲ್ಲ ಆದರೆ ಖಂಡಿತವಾಗ್ಲೂ ನಿಮಗೆ ಅದು ಹಾಕೋಬೋದು.
ಇವಾಗ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಆದರೆ ನನಗೆ ಪ್ಯಾರೆಟ್ ಗ್ರೀನಲ್ಲಿ ಹೈಲೈಟ್ ಮಾಡಿರೋದಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಹೇಳಬೇಕು ಅಂದರೆ ಇದೊಂದು ಟಿಪ್ಸ್ ಅನ್ಕೋಬೋದು. ಇಟ್ಟಿದ ಹತ್ರನೇ ಮಿಷಿನ ಯಾವತ್ತೂ ಇಡೋಕ್ಕೆ ಹೋಗ್ಬಿಡಿ ತುಂಬ ದಿನ. ನಾನು ಈ ಮಿಷಿನ ಅಲ್ಲ ಹತ್ತತ್ರ ಒಂದು 15 ದಿನ, ನಾನು ಮದುವೆಗೆ ಹೋಗಿ ಬಂದು 20 ದಿನ ಆಯಿತು. 20 ದಿನದಿಂದ ಈ ಮಿಷನ್ನ ಇವತ್ತೇ ನಾನು ರನ್ನಿಂಗ್ ಮಾಡಿರೋದು. ಅದು ಹಿಟ್ಟು ಅಂದರೆ ಮಿಷನ್ ಮೂನಲ್ಲಿ ಇಲ್ವಲ್ಲ, ಹಂಗಾಗಿ ಒಂಥರ ಕಟ್ ಕಟ್ ಅಂತ ಸೌಂಡ್ ಬರ್ತಾಯಿತ್ತು. ಅವಾಗ ನಾನು ಆಯಿಲ್ ಮಾಡಿಬಿಟ್ಟು ಆಯಿಲ್ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ಥರ ವರ್ಕ್ನ ಮಾಡಿದ್ಮೇಲೆ ಅದು ಸ್ವಲ್ಪ ಸಾಫ್ಟ್ ಆಯಿತು. ಮಿಷನು ತುಂಬಾ ರಫ್ ಇತ್ತು ಫ್ರೆಂಡ್ಸ್, ಮತ್ತು ಏನೋ ಒಂಥರ ಕಟ್ 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 ಅಂತ ಸೌಂಡ್ ಕೂಡ ಬರ್ತಿತ್ತು. ಹಾಗಾಗಿ ಆದಷ್ಟು ನೀವು ಮಿಷನ್ನ ಆ್ಯಕ್ಟಿವ್ ಆಗಿ ಇಡೋಕ್ಕೆ ಟ್ರೈನ ಮಾಡಿ. ಈ ಥರ ನಾನು ಆಲ್ಮೋಸ್ಟ್ ಈ ಥರ ನಿಲ್ಸಿದ್ರೇ ಅಂದರೆ 20 ಡೇಸ್ಗಿಂತ ನಾನು ಮಿಷನ್ ತುಳಿದೇ ಇರಲಿಲ್ಲ ಅಲ್ವಾ. ಯಾವತ್ತೂ ಆ ಥರ ಇಟ್ಟಿರಲಿಲ್ಲ ನಾನು. ಆಲ್ಮೋಸ್ಟ್ ಮಿಷನ್ ಯಾವಾಗಲೂ ರನ್ನಿಂಗಲ್ಲೇ ಇರೋದು. ಇವಾಗ ನನಗೆ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋಂಗಿತ್ತು, ಸ್ವಲ್ಪ ಹೊಲಿಗೆ ಸ್ಟಿಚಿಂಗ್ ಮಿಷನಲ್ಲೇ ಜಾಸ್ತಿ ಕೆಲಸ ಇತ್ತು ವರ್ಕ್ ಮಿಷನ್ಗಿಂತ. ಹಂಗಾಗಿ ನಾನು ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ನನಗೂ ಕೂಡ ಗೊತ್ತಾಯ್ತು, ನಂಗೆ ಮುಂಚೆಯಿಂದನೂ ಗೊತ್ತಿತ್ತು ಮಿಷಿನು ಇವಾಗ ಮನುಷ್ಯರು ಅಷ್ಟೇ ಅಲ್ವಾ, ಕುತ್ತಿ ಹತ್ರ ಕುತ್ಕೊಂಡ್ರೆ ಕಾಯಿಲೆ ಬೀಳ್ತಾರೆ ಅಂತಾರಲ್ವ. ಹಂಗಾಗಿ ಕುತ್ತಿ ಹತ್ರನೇ ಕುತ್ಕೊಂಡ್ರೆ ಕಾಯಿಲೆ ಬೀಳ್ತಾರೆ ಅಂತಲ್ವ. ಹಂಗಾಗಿ ನಿಲ್ಸಿದ ಹತ್ರ ನಿಲ್ಸ್ಕೊಂಡ್ರೆ ಯಾವ ಮಿಷನ್ ಆದ್ರೂ ಹಾಳಾಗೇ ಆಗುತ್ತೆ. ಹಂಗಾಗಿ ಇವಾಗ ನೋಡಿ ಪ್ಯಾರೆಟ್ ಗ್ರೀನಲ್ಲಿ ಅದ್ರ ಮೇಲೆ ಹೈಲೈಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಈ ಥರ ಪ್ಯಾರೆಟ್ ಗ್ರೀನಲ್ಲಿ ಹಾಕಿದ್ಮೇಲೆ ಅದೇ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಲುಕ್ಕು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಪಿಂಕ್ ಕಲರ್ ಹಾಕೊಂಡ್ರು ತುಂಬ ಚೆನ್ನಾಗಿರ್ತಿತ್ತು, ಅಂದರೆ ಆರೆಂಜ್ ಕಲರ್ ಹಾಕಿದ್ದೀನಲ್ಲ ಆ ದಾರಕ್ಕೆ. ಈ ಕಲರ್ ಹಾಕಿರೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ನಾನು ಇನ್ನೂ ಒಂದು ಡಿಸೈನ್ನ ಮಾಡಿದ್ದೀನಿ ಲೋ ರೇಂಜ್ದು. ಅದು ವೀಡಿಯೋನ ಆಫ್ ಮಾಡಿಬಿಟ್ಟಿದೆ ಅಷ್ಟೊತ್ತಿಗೆ. ಅದು ತಮ್ನೇಲಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ಆದಷ್ಟು ನೀವು ನೋಡಿ ಗೊತ್ತಾಗುತ್ತೆ ನಿಮಗೆ ಅದು ಡಿಸೈನ್ ಯಾವುದು ಅಂತ. ನಿಮಗೆ ಇದು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಫ್ರೆಂಡ್ಸ್ ವಿಡಿಯೋಗೆ ಒಂದೊಂದು ಲೈಕ್ನ ಮಾಡಿ. ನಿಮ್ಮ ಒಂದೊಂದು ಲೈಕ್ಗಳು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.